ಸಿಂಹರಾಶಿ, ಕೆಲವು ಮುಖ್ಯವಾದಂತಹ ಕೆಲಸಗಳಲ್ಲಿ ಗೊಂದಲ ಉಂಟಾಗುತ್ತೆ. ಅತಿ ಮುಖ್ಯವಾದಂತಹ ಕೆಲಸ, ಆ ಕೆಲಸವನ್ನು ಮಾಡಿ ಮುಗಿಸಲೇಬೇಕು. ಆದರೆ ಯಾವ ರೀತಿ ಮಾಡೋದು, ಹಲವಾರು ರೀತಿಯ ಗೊಂದಲಕ್ಕೆ ಅದು ಕಾರಣವಾಗುತ್ತೆ. ಆಯ್ಕೆಗಳು ಹೆಚ್ಚಾಗಿರುತ್ತೆ, ಹಾಗಾಗಿ ಗೊಂದಲಕ್ಕೆ ಅವಕಾಶಗಳಾಗತ್ತೆ. ಸಾಯಂಕಾಲ ಹಲವಾರು ವಿಚಾರಗಳು ಇತ್ಯರ್ಥವಾಗುವಂತಹ ಸೂಚನೆಗಳಿದೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೆ ತಾಳ್ಮೆಯಿಂದ ಇದ್ದು ಅದನ್ನು ಕಾಯಬೇಕಲ್ಲ, ಆಗ ಮಾತ್ರ ಉತ್ತಮವಾದಂತಹ ಫಲಿತಾಂಶ ನಿಮ್ಮದಾಗುವಂಥದ್ದು. ಸಭೆ ಸಮಾರಂಭಗಳಲ್ಲಿ ನಿಮಗೆ ಗೌರವದ ಸೂಚನೆ ಇದೆ. ಇವತ್ತು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ಇವತ್ತೇ ಆಗಬಹುದು, ಮುಂದಿನ ದಿನಮಾನದಲ್ಲಾಗಬಹುದು. ನಿಮಗೆ ಒಂದು ಗೌರವಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ನಿಮ್ಮ ಹೆಸರು ಪ್ರಚಾರವಾಗ್ತಕ್ಕಂಥದ್ದು. ನಿಮ್ಮ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮಲ್ಲಿರತಕ್ಕಂತಹ ವಿಶೇಷವಾದಂತಹ ಪ್ರತಿಭೆಯ ಬಗ್ಗೆ, ನಿಮ್ಮ ವಿದ್ವತ್ತಿನ ಬಗ್ಗೆ ಹೊರಗಡೆ ಪ್ರಚಾರವಾಗ್ತಕ್ಕಂಥದ್ದಿದೆ. ಪ್ರೇಮಿಗಳಿಗೆ ಸ್ವಲ್ಪ ಬೇಸರದ ಸಮಯ, ಜೊತೆಗೆ ನೋವು ಕೂಡ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅನರ್ಥವನ್ನು ಕಲ್ಪಿಸಿಕೊಂಡು ಯಾವುದೋ ರೀತಿಯ ಬೇಸರಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂಥದ್ದು. ವೈವಾಹಿಕ ವಿಚಾರದ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದಿದೆ. ಮದುವೆ ವಿಷಯ ಬಂದರೆ ಮದುವೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಬಂಧ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ದೊಡ್ಡ ಪ್ರಮಾಣದ ಉದ್ದಿಮೆದಾರರಿಗೆ, ಉದ್ಯೋಗಸ್ಥರಿಗೆ ಶುಭ ಅಲ್ಲದೇ ಇರತಕ್ಕಂತಹ ದಿವಸ. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗುತ್ತೆ. ಅದು ನಿಮಗೆ ದೊಡ್ಡದಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಹಿಡಿದಿಟ್ಟುಕೊಂಡು ಅಭ್ಯಾಸದಲ್ಲೇ ನಿರತರಾಗ್ತಕ್ಕಂಥದ್ದು ಕಷ್ಟವಾಗುವಂತಹ ದಿವಸ ಇದು. ಆದರೂ ಪ್ರಯತ್ನಪೂರ್ವಕವಾಗಿ ಆ ಕೆಲಸವನ್ನು ಮಾಡಲೇಬೇಕಾದಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸಿ. ಕೆಲಸದ ಸ್ಥಳದಲ್ಲಿ ಪ್ರತಿಸ್ಪರ್ಧಿಗಳು ಹೆಚ್ಚಾಗುವಂಥದ್ದು, ಅದರಿಂದ ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಅಲ್ಲಿ ನಿಮ್ಮ ಗೌರವ ಕಡಿಮೆ ಆಗೋದಕ್ಕೆ ಹೆಚ್ಚಿನ ಅವಕಾಶಗಳಾಗತ್ತೆ. ಅದನ್ನೆಲ್ಲ ತಪ್ಪಿಸಿ ಪ್ರಾಮಾಣಿಕವಾಗಿ ತುಂಬ ಪರಿಶ್ರಮದಿಂದ ನಿಮ್ಮ ಕಾರ್ಯಸಾಧನೆಯನ್ನು ಮಾಡಬೇಕಾಗತ್ತೆ. ಅಧಿಕಾರಿಗಳ ಸಹಾಯವನ್ನು ಪಡ್ಕೊಳ್ಳೋದ್ರಲ್ಲಿ ಅಪಯಶಸ್ಸಾಗತ್ತೆ. ಅಧಿಕಾರಿಗಳ ಮನಸ್ಸನ್ನು ಗೆದ್ದು ನೀವು ನಿಮ್ಮ ಕೆಲಸವನ್ನು ಮಾಡಿಕೊಳ್ಬೇಕಾದಂತಹದ್ದಿರುತ್ತೆ. ಅದಕ್ಕೆ ಅವಕಾಶಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ಅದು ತೊಂದರೆಗೆ ಕಾರಣವಾಗುವಂಥದ್ದು. ಹಣದ ವಿಚಾರದಲ್ಲಿ ಸಮಾಧಾನ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾವ ಗೊಂದಲಗಳೂ ಇಲ್ಲ. ಒಂದಷ್ಟರ ಮಟ್ಟಿಗೆ ಸಮಾಧಾನವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ತುಂಬ ಉತ್ಸಾಹದ ದಿವಸವಾಗುತ್ತೆ. ಎಲ್ಲ ಕೆಲಸಗಳನ್ನು ಮಾಡುವಂತಹ ಉತ್ಸುಕತೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಸರ್ಕಾರದಿಂದ ಯಾವುದೋ ಆಶ್ವಾಸನೆಗಳು ಅಥವಾ ನಿಮ್ಮ ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು ಈಡೇರಿಸ್ತಕ್ಕಂತಹ ಸಂದೇಶ ಸಿಕ್ಕಿ ನಿಮಗೆ ಆ ಸಂತೋಷ ಇದ್ದರೂ ಕೂಡ ಇರಬಹುದು ಅಂತ ಅರ್ಥ. ದೊಡ್ಡ ವ್ಯವಹಾರಗಳ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಅದು ನಿಮ್ಮ ವೃತ್ತಿಗೆ, ನೌಕರರಿಗೆ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಂತ ಅರ್ಥ. ಒಡ ಹುಟ್ಟಿದವರ ಸಹಾಯ ಸಿಕ್ಕುವಂಥದ್ದಿದೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಕುಟುಂಬದಲ್ಲಿ ತುಂಬ ಹತ್ತಿರದ ಬಂಧುಗಳು ನಿಮಗೆ ಎಲ್ಲ ಸಹಾಯಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಹಲವಾರು ವಿಚಾರಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದಿದೆ. ಹಾಗಾಗಿ ನಿಮ್ಮ ಯಶಸ್ಸಿಗೆ ಎಲ್ಲರ ಸಹಕಾರ, ಸಹಾಯ ಪರಿಪೂರ್ಣವಾಗಿ ಇದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ದೃಢವಾದಂತಹ ನಿರ್ಧಾರಗಳು ಮನೆಯಲ್ಲಿ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಅನಿರೀಕ್ಷಿತವಾದಂತಹ ಧನಲಾಭ, ಅದರಿಂದ ಆಗತಕ್ಕಂತಹ ಒಂದು ಸಂತೋಷ, ಇವೆಲ್ಲದರಿಂದ ಶುಭ ಕೆಲಸಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾಲ ಪಡೆದಂತಹ ಹಣವನ್ನು ವಾಪಸ್ ಮಾಡೋದಕ್ಕೆ ಸ್ವಲ್ಪ ಒದ್ದಾಟವನ್ನು ಮಾಡ್ತೀರಿ. ಹಿಂದೆ ಯಾವತ್ತೋ ಯಾವುದೋ ಕಾರಣಕ್ಕೆ, ಯಾವುದೋ ಉದ್ದೇಶಕ್ಕೆ, ಕೆಲಸಕ್ಕೆ ಹಣವನ್ನು ಸಾಲವಾಗಿ ಪಡ್ಕೊಂಡಿರ್ತೀರಿ ಅಥವಾ ಸಾಲ ಮಾಡಿರ್ತೀರಿ. ಆ ಹಣವನ್ನು ವಾಪಸ್ ಕೊಡಬೇಕಲ್ಲ, ಅದರ ಸಮಯ ಬಂದಿದೆ. ಸ್ವಲ್ಪ ಒದ್ದಾಟವನ್ನು ಮಾಡ್ತೀರಿ. ಹಣವನ್ನು ಒದಗಿಸ್ಕೋಸ್ಕರವಾಗಿ ಸ್ವಲ್ಪ ಹೋರಾಟವನ್ನು
ಕಷ್ಟವನ್ನು ಪರಿಶ್ರಮವನ್ನು ಪಡಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯ ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ಆ ಅನುಭವ ನಿಮಗೆ ಆಗುವಂಥದ್ದಿರುತ್ತೆ. ಯಾವ ಕೆಲಸದಿಂದಲೂ ಕೂಡ ಮಾನಸಿಕವಾಗಿ ಸಮಾಧಾನ ಆಗ್ತಾ ಇಲ್ಲ, ಎಲ್ಲವೂ ಕೂಡ ನಿಮಗೆ ಅಡ್ಡಿ, ಆತಂಕವನ್ನೇ, ಭಯವನ್ನೇ ಉಂಟು ಮಾಡ್ತಾ ಇದೆ ಅಂತ ಅರ್ಥ. ವಿವಾಹದ ವಿಚಾರದಲ್ಲಿ ಜುಗುಪ್ಸೆ ಬಂದ್ಬಿಡುತ್ತೆ. ಏನೋ ಮದುವೆ ಗೊತ್ತಾಗಿದೆ ಅಥವಾ ಹೊಸದಾಗಿ ಮದುವೆ ಆಗಿರುತ್ತೆ, ಮದುವೆ ಮಾಡ್ಕೊಳ್ಬೇಕಾಗಿರುತ್ತೆ, ಆ ವಿಷಯಗಳೇ ಬೇಡ, ಸಾಕಾಗಿ ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಬಾಯಲ್ಲಿ ಮಾತು ಬರುವಂಥದ್ದಾಗಬಹುದು. ಅನಗತ್ಯವಾದಂತಹ ವಿಚಾರಗಳಿಂದ ಸಮಯ ವ್ಯರ್ಥವಾಗುತ್ತೆ. ನಿಮಗೆ ಅದು ಬೇಡ ಅನಿಸಿದ್ರೂ ಕೂಡ ಜೊತೆಯಲ್ಲಿರ್ತಕ್ಕಂಥವ್ರು ಬಿಡಬೇಕಲ್ಲ, ಅವರು ಆ ವಿಷಯಗಳನ್ನು ಮುನ್ನೆಲೆಗೆ ತಂದು ಆ ವಿಷಯವನ್ನು ಚರ್ಚೆ ಮಾಡಿ 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 ನಿಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡಬಹುದು. ಆರೋಗ್ಯದಲ್ಲಿ ಏರುಪೇರು, ತೊಂದರೆ ಸ್ವಲ್ಪ ಮಟ್ಟಿಗೆ ಕಾಣುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಮಾನಸಿಕವಾದಂತಹ ಒತ್ತಡದಿಂದ ಇವೆಲ್ಲ ಹೆಚ್ಚಾಗಿ ಆಗುವಂಥದ್ದು. ಮನಸ್ಸು ಸ್ವಲ್ಪ ಮಟ್ಟಿಗೆ ಹಗುರವಾದರೆ, ಈ ರೀತಿಯ ಒತ್ತಡಗಳಿಂದ ಮುಕ್ತವಾದರೆ ನಿಮಗೆ ಸ್ವಲ್ಪ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.